ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಅನು ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇರೋದು ಏನು ಅಂದರೆ ಐಸ್ ಕ್ರೀಮು. ಈ ಸಮ್ಮರ್ ಸೀಸನ್, ಇನ್ನೂ ಕೂಡ ಸಮ್ಮರ್ ಸೀಸನ್ ಇದೆ. ಈ ಸಮ್ಮರ್ ಸೀಸನಲ್ಲಿ ಪ್ರತಿಯೊಬ್ಬರು ಮಕ್ಕಳು ಏನು ಮಾಡ್ತಾರೆ ಅಂದರೆ, ಪ್ರತಿ ಸಾರಿ ಎಷ್ಟು ಕೊಡಿಸಿದ್ರು ಸಾಲಲ್ಲ ಅವ್ರಿಗೆ. ಐಸ್ ಕ್ರೀಮ್ ಇನ್ನೂ ಬೇಕು 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 ಅಂತಲೇ ಇರ್ತಾರೆ. 10 ಡೈಲಿ 20 ಕೊಡಿಸಿ ಹಾಗೆ ತಿಂತಾನೆ ಇರ್ತಾರೆ. ಅದಕ್ಕೋಸ್ಕರ ಪ್ರತಿ ಸಾರಿನೂ ನಾವು ದುಡ್ಡು ಇನ್ವೆಸ್ಟ್ ಮಾಡಿ ಅವ್ರಿಗೆ ಕೊಡಿಸೋ ಬದಲು ಮನೆಯಲ್ಲಿನೇ ಸಿಗೋ ವಸ್ತುಗಳಿಂದ ನಾವು ಅವರಿಗೆ ಐಸ್ ಕ್ರೀಮನ್ನು ಮಾಡಿಕೊಡ್ಬೋದು. ಭಾಳ ಟೇಸ್ಟಾಗಿರುತ್ತೆ. ಮಕ್ಕಳು ಭಾಳ ಮನೆಯಲ್ಲಿ ಮಾಡ್ತಾ ಇರೋದ್ರಿಂದ ಭಾಳ ಖುಷಿಪಟ್ಟು ತಿಂತಾರೆ. ಅದಕ್ಕೆ ನನಗೆ ಬೇಕಾಗಿರೋದು ಹಾಲು, 1 ಲೋಟ ಹಾಲು ತೊಗೊಂಡಿದ್ದೀನಿ, ಸಕ್ಕರೆ ತೊಗೊಂಡಿದ್ದೀನಿ. ಇದು ಹರ್ಷೀಸ್ ಬೂಸ್ಟ್ ಮಿಲ್ಕ್ ಬೂಸ್ಟರ್ ಅಂತ. ಇದನ್ನು ಯೂಸ್ ಮಾಡ್ಕೊಂಡು ನಾನೀಗ ಐಸ್ ಕ್ರೀಮನ್ನು ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಓರಿಯೋ ಇದು ಬಿಸ್ಕೆಟ್ಗಳನ್ನು ತೊಗೊಂಡು ಕೂಡ ಮಾಡ್ಬೋದು, ಚಾಕ್ಲೇಟ್ಗಳು ತೊಗೊಂಡು ಐಸ್ ಕ್ರೀಮ್ ಕೂಡ ಮಾಡ್ಬೋದು. ನಾನು ಹರ್ಷೀಸ್ ಮಿಲ್ಕ್ ಬೂಸ್ಟರ್ ಇದನ್ನು ಯೂಸ್ ಮಾಡಿಕೊಂಡು ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ 1 ಲೋಟ ಹಾಲು ತೊಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನು ಅಥವಾ 3 ಸ್ಪೂನು ನಾನು ಸಕ್ಕರೆ ಹಾಕ್ತೀನಿ. ಅಂದರೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು, ಕಡಿಮೆ ಬೇಕಂದರೆ ಶುಗರ್ಲೆಸ್ ತಿನ್ನೋರು ಇದ್ದರು ಅಂದರೆ ಕಡಿಮೆ ಹಾಕೋಬೋದು. ಆ ರೀತಿಯಾಗಿ ಇದನ್ನು ಶೇಕ್ ಮಾಡ್ತೀನಿ. ಸಕ್ಕರೆ ಪೂರ್ತಿಯಾಗಿ ಕರಗಲಿ ಹಾಲಲ್ಲಿ. ಇದಾದಮೇಲೆ ಇದಕ್ಕೆ 3 ಸ್ಪೂನು ಇದನ್ನು ಹಾಕೋತೀನಿ, ನಾನು ಮಿಲ್ಕ್ ಬೂಸ್ಟ್ರನ್ನ ಹಾಕೋತೀನಿ. ಜಾಸ್ತಿ ಕೂಡ ಹಾಕೋಬೋದು, ಆದರೆ ಸಾಕು ಇಷ್ಟು. ನೋಡಿ, ಇದನ್ನಿಷ್ಟು ನಾನೀಗ ಸಕ್ಕರೆ ಎಲ್ಲ ಕರಗಲಿ. ಮಿಲ್ಕ್ ಬೂಸ್ಟ್ ಹಾಕೊಂಡಿಲ್ಲ, ಅದು ಕೂಡ ಹಾಕಿದ ತಕ್ಷಣ ಆ ಕಲರ್ ನೋಡಿ, ಕಲರ್ ಕೂಡ ಚೇಂಜ್ ಆಗಿಬಿಡ್ತು. ಪೂರ್ತಿ ಸಕ್ಕರೆ ಕರಗಲಿ. ಕರಗಾದಮೇಲೆ ಐಸ್ ಕ್ರೀಮ್ ಮೋಲ್ಡ್ ಇದೆ, ಮೋಲ್ಡಿಗೆ ಹಾಕ್ಕೊಂಡು ನಾವು ಅದನ್ನು ಫ್ರಿಜ್ಜಲ್ಲಿ 20 ಅವರ್ಸ್ ಇಟ್ಬಿಟ್ರೆ ಐಸ್ ಕ್ರೀಮ್ ಆಗಿರುತ್ತೆ. ನೆಕ್ಸ್ಟು ಮಕ್ಕಳು ಅದನ್ನ ಖುಷಿಯಾಗಿ ಸವಿತಾರೆ. ಈ ರೀತಿಯಾಗಿ ನೀವು ಮಾಡಿ ನೋಡಿರಿ. ಸಮ್ಮರ್ ಸೀಸನ್ ಇರೋದ್ರಿಂದ ನನ್ನ ಮಗ ದಿನವೂ ಕೇಳ್ತಾ ಇದ್ದ, ಅದಕ್ಕೋಸ್ಕರ ನಾನು ಇದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೂ ಇದನ್ನು ಹಾಲಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದ ಡೈಲಿ. ಅವನು ಅದನ್ನೇ ಹಾಲಲ್ಲಿ ಹಾಕ್ಕೊಂಡು ಇದನ್ನ ಕುಡಿತಾ ಇದ್ದ. ಅದನ್ನೇ ನಾನು ಐಸ್ ಕ್ರೀಮನ್ನು ಮಾಡಿ ಅವನಿಗೆ ಕೊಡ್ತಾಯಿದ್ದೀನಿ ಡೈಲಿ. ಸಮ್ಮರ್ ಸೀಸನಲ್ಲಿ ಪಾರ್ಕಿಗೆ ಹೋಗಿ ಆಟ ಆಡ್ಕೊಂಬಂದು ಬಂದಮೇಲೆ ಮಕ್ಕಳು ಐಸ್ ಕ್ರೀಮ್ ಅಂತ ಕೇಳ್ತಾರಲ್ಲ, ಆ ರೀತಿಯಾಗಿ ನಾನು ಮಾಡಿ ಕೊಟ್ಟರಾಯಿತು ಅಂತ ಇದನ್ನು ನನ್ನ ಮಗನಿಗೆ ಮಾಡಿಡ್ತಾಯಿದ್ದೀನಿ. ಅದನ್ನೇ ಇವತ್ತು ರೆಸಿಪಿ ತೋರಿಸೋಣ ಅಂತ ನಾನು ನಿಮಗೆ ಮಾಡಿದ್ದೀನಿ. ಇದನ್ನು ಸಕ್ಕರೆ ಕರಗಿದೆ, ಆಮೇಲೆ ಮಿಲ್ಕ್ ಬೂಸ್ಟ್ ಹಾಕಿದ ಮೇಲೆ ಈ ಕಲರ್ ಕೂಡ ಚೇಂಜ್ ಆಗಿದೆ. ಇದನ್ನು ನಾನೀಗ, ಇದು ಕೂಡ ಸ್ವೀಟಾಗಿರುತ್ತೆ, ಮಕ್ಕಳಿಗೆ ಸ್ಟ್ರೆಂತ್ ಬರುತ್ತೆ. ಅದನ್ನು ಹಾಲಲ್ಲಿ ಹಾಕೊಂಡು ಕುಡಿದ್ರು ಕೂಡ ಅದನ್ನು ಐಸ್ ಕ್ರೀಮ್ ಸಮ್ಮರ್ ಸೀಸನಲ್ಲಿ ಐಸ್ ಕ್ರೀಮನ್ನು ಅದನ್ನು ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಕ್ಕರೆ ಎಲ್ಲ ಕರಗಿಬಿಟ್ಟಿದೆ. ಇದನ್ನು ನಾನೀಗ ಮೋಲ್ಡಿಗೆ ಹಾಕ್ತೀನಿ. ಮುಕ್ಕಾಲು ಭಾಗ ಹಾಕ್ಕೊಂಡ್ರೆ ಸಾಕು, ಫುಲ್ ಹಾಕೊಳ್ಳೋದು ಬೇಡ. ನೋಡಿರಿ, 1 ಲೋಟ ಹಾಲಿಗೆ ಎಷ್ಟು ಐಸ್ ಕ್ರೀಮ್ ಆಯ್ತು ನಮಗೆ. ನೋಡಿ, 1 ಲೋಟ ಹಾಲಿಗೆ 6 ಐಸ್ ಕ್ರೀಮ್ ಮೋಲ್ಡಿಗೆ ಹಾಕಿದ್ದೀನಿ ನಾನು. ಅಂದರೆ 6 ಐಸ್ ಕ್ರೀಮ್ಗಳು ಆಗ್ತವೆ. ಮಕ್ಕಳು ಎಷ್ಟು ತಿಂತೀರಾ, ಎಷ್ಟು ಬಿಡ್ತೀರಾ, ಮನೆಯಲ್ಲಿರೋದನ್ನೇ ಯೂಸ್ ಮಾಡ್ಕೊಂಡು ನಾನು ಐಸ್ ಕ್ರೀಮನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಹರ್ಷೀಸ್ ಮಿಲ್ಕ್ ಬೂಸ್ಟರ್ ಇದೆಯಲ್ಲ, ವಿತ್ ಕ್ಯಾಲ್ಸಿಯಂ ಆ್ಯಂಡ್ ವಿಟಮಿನ್ ಡಿ. ಮಕ್ಕಳಿಗೆ ವಿಟಮಿನ್ ಕೂಡ ಇದರಲ್ಲಿ ಸಿಗುತ್ತೆ. ಹಾಗಾಗಿ ನಾನು ಪ್ರತಿ ದಿವಸ 1 ಲೋಟ ಹಾಲನ್ನು 2 ಸ್ಪೂನ್ ಹಾಕಿದ್ದು ಅವನಿಗೆ ಡೈಲಿ ಕೊಡ್ತಾಯಿದ್ದೆ. ಈಗ ಸಮ್ಮರ್ ಸೀಸನ್ ಇರೋದ್ರಿಂದ ಸೆಕೆ ಬಾಳ್ದಿರೋದ್ರಿಂದ ಅವ್ನು ಏನು ಮಾಡ್ತಾನೆ, ಬರೀ ಐಸ್ ಕ್ರೀಮ್ ಕೇಳ್ತಾ ಇದ್ದಾನೆ. ಹಾಗಾಗಿ ಐಸ್ ಕ್ರೀಮ್ ಮಾಡಿ ತೋರಿಸೋಣ ಅಂತ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅವನಿಗೆ ಕೂಡ ಕೊಡ್ತಾಯಿದ್ದೀನಿ. ನಾನು ಇದನ್ನ ಕ್ಲೋಸ್ ಮಾಡ್ತೀನಿ.
ಇದನ್ನು ನಾನೀಗ 20 ಅವರ್ಸ್ ಫ್ರಿಜ್ಜಲ್ಲಿ ಇಡ್ತೀನಿ. ಇಟ್ಟು ನೆಕ್ಸ್ಟ್ ಡೇ ಇದನ್ನ ತೆಗಿತೀನಿ. ಐಸ್ ಚೆನ್ನಾಗಿ ಬಂದಿರ್ತವೆ. ಇದನ್ನು ನಾನೀಗ ಫ್ರಿಜ್ಜಲ್ಲಿ ಇಡ್ತೀನಿ. 20 ಅವರ್ಸ್ ಇಟ್ಟು ಮಾರ್ನಿಂಗ್ ಇದನ್ನ ತೆಗಿತೀನಿ. ನೋಡಿ, ಈಗ ಐಸು ತೆಗಿತೀನಿ ನಾನು ಹೊರಗೆ ಫ್ರಿಜ್ಜಿಂದ. ಇದನ್ನು ಒಂದೇ ಸಾರಿ ತೆಗೆದ್ರೆ ಅದು ಬರಲ್ಲ. ಸ್ವಲ್ಪ ಹಿಂಗೆ ನೀರಿಗೆ ಸಿಂಕಿಗೆ ಹಿಂಗೆ ಹಿಡಿದು ಹಿಡಿದು ತೆಗೆದ್ರೆ ಬರುತ್ತೆ. ಯಾಕಂದರೆ ಸೈಡ್ಗೆ ಐಸ್ ಕರಗ್ತದಲ್ಲ, ಸ್ವಲ್ಪ ಕರಗಿದಾಗ ಅದು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಬಂದಿದ್ದಾವೆ. ಮೋಲ್ಡಿಂದ ತೆಗೆದಿದ್ದೀನಿ. ಬರೀ ಇದಕ್ಕೆ ಯೂಸ್ ಮಾಡಿರೋದು ನಾವು ಬೂಸ್ಟರು, ಸಕ್ಕರೆ, ಹಾಲು ಅಷ್ಟೇ. ಎಷ್ಟು ಬೇಕಾದಷ್ಟು ನಾವು ಐಸ್ ಕ್ರೀಮನ್ನು ತಿನ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಬಂದಿದ್ದಾವೆ. ನೀವು ನೋಡ್ತಾ ಇದ್ದೀರಾ. ಕಡಿಮೆ ಮನೆಯಲ್ಲೇ ಇರ್ತಕ್ಕಂತಹ ವಸ್ತುಗಳನ್ನು ಯೂಸ್ ಮಾಡ್ಕೊಂಡು ನಾನು ಐಸ್ ಕ್ರೀಮನ್ನು ಮಾಡಿದ್ದು. ಈ ರೀತಿಯಾಗಿ ನಾವೇನಾದರೂ ಮಾಡಿ ಮಕ್ಕಳಿಗೆ ಕೊಟ್ಟರೆ ಎಲ್ಲ ಭಾಳ ಖುಷಿಯಾಗಿ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ನಮಗೂ ಖುಷಿಯಾಗುತ್ತೆ. ಯಾಕಂದರೆ ಮನೇಲಿರುವ ವಸ್ತುಗಳನ್ನು ನಾವು ಇಟ್ಕೊಂಡು ಅದನ್ನೇ ನಾವು ಐಸ್ ಕ್ರೀಮ್ ಮಾಡಿರೋದನ್ನು ನೋಡಿದರೆ ನಮಗೂ ಒಂಥರ ಖುಷಿ ಅನಿಸುತ್ತೆ. ಹಾಗಾಗಿ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.